ಫೆಬ್ರವರಿ 26ರಂದು ಮಹಾಶಿವರಾತ್ರಿ. ಈ ದಿನ ಹಿಂದೂ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯು ಒಂದು. ಪರಮೇಶ್ವರನಿಗೆ ಎಷ್ಟೋ ಇಷ್ಟವಾದ ದಿನ. ಶಿವರಾತ್ರಿಯ ಹಬ್ಬದಂದು ಶಿವನನ್ನು ಹಣ್ಣುಗಳು ಮತ್ತು ಹೂವುಗಳಿಂದ ಪೂಜಿಸಿದರೆ ಅವನು ನಮಗೆ ಸಕಲ ಐಶ್ವರ್ಯಗಳನ್ನು ಕರುಣಿಸುತ್ತಾನೆ ಎಂದು ಪುರಾಣ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಹಬ್ಬದ ದಿನ ಕೆಲವು ವಸ್ತುಗಳನ್ನು ಮನೆಗೆ ತಂದು ಪೂಜಿಸುವುದರಿಂದ ಸಕಲ ಸಂಪತ್ತುಗಳು ಲಭಿಸುತ್ತವೆ ಎನ್ನುವುದು ಭಕ್ತರ ನಂಬಿಕೆ. ಆ ವಸ್ತುಗಳು ಯಾವುವು, ಅವುಗಳಿಂದ ಸಿಗುವ ಫಲಗಳೇನು ಎಂಬುದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಡಮರುಗ. ಶಿವನಿಗೆ ಡಮರುಗ ಅಂದರೆ ಎಷ್ಟೋ ಪ್ರೀತಿ. ಡಮರುಗದ ಶಬ್ದ ಕೂಡ ಅಷ್ಟೇ ಪ್ರೀತಿ. ಶಿವನ ಕೈಯಲ್ಲಿ ಸದಾಕಾಲ ಡಮರುಗ ಇರುತ್ತದೆ. ಆದ್ದರಿಂದ ಶಿವನಿಗೆ ಎಷ್ಟೋ ಪ್ರಿಯವಾದ ಡಮರುಗವನ್ನು ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಶಿವನ ಅನುಗ್ರಹ ಸಿಗುತ್ತದೆ ಎಂದು ಪಂಡಿತರು ಸೂಚಿಸಿದ್ದಾರೆ. ದಕ್ಷಿಣ ಮೂರ್ತಿ ಶಂಖ. ಇದು ಶಿವನಿಗೆ ತುಂಬ ಪ್ರತ್ಯೇಕವಾದದ್ದು. ಇದನ್ನು ಶಿವರಾತ್ರಿಯ ಒಳಗೆ ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಲಕ್ಷ್ಮಿಯ ಅನುಗ್ರಹ ಸಿಗುವುದಲ್ಲದೆ ಅದರ ಜೊತೆ ಪರಶಿವನ ಅನುಗ್ರಹ ಕೂಡ ಲಭಿಸುತ್ತದೆ ಎಂದು ಹೇಳಲಾಗಿದೆ. ಮೂರನೆಯದ್ದು ತ್ರಿಶೂಲ. ತ್ರಿಶೂಲ ಒಂದು 3 ಕೋನಗಳುಳ್ಳ 3 ಶಕ್ತಿಗಳನ್ನು ಸೂಚಿಸುತ್ತದೆ. ತ್ರಿಶೂಲ ಶಿವನಿಗೆ ಎಷ್ಟೋ ಪ್ರಿಯವಾದದ್ದು. ಆದ್ದರಿಂದ ಶಿವರಾತ್ರಿಯ ಒಳಗೆ ಒಂದು ಚಿಕ್ಕ ತ್ರಿಶೂಲವನ್ನು ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಪರಶಿವನ ಅನುಗ್ರಹ ಸಿಗುತ್ತದೆ. ದರಿದ್ರ ಹೋಗಿ ಅದೃಷ್ಟ ನಿಮ್ಮನ್ನು ಆವರಿಸುತ್ತದೆ. ನಾಲ್ಕನೆಯದು ಹಸುವಿನ ಮೂರ್ತಿ. ಯಾರಾದರೂ ಸರಿಯೇ, ಶಿವರಾತ್ರಿಯಂದು ಹಸುವಿನ ಮೂರ್ತಿಯನ್ನು ತಂದು ದೇವರ ಮನೆಯಲ್ಲಿ ಇಟ್ಟು ಯಾವ ಕೋರಿಕೆಯನ್ನು ಕೋರಿದರೂ ಆ ಕೋರಿಕೆ ನೆರವೇರುತ್ತದೆ. ಹಸು ಲಕ್ಷ್ಮಿಯ ಸ್ವರೂಪ. ಆದ್ದರಿಂದ ಅದನ್ನು ತಂದು ಪೂಜಿಸುವುದರಿಂದ ಸಕಲ ಸೌಭಾಗ್ಯ ಲಭಿಸುತ್ತದೆ. ಇವುಗಳಲ್ಲದೆ ರುದ್ರಾಕ್ಷಿ, ನಂದೀಶ್ವರನ ಮೂರ್ತಿ ಮತ್ತು ಗೋಮತಿ ಚಕ್ರ ಇವುಗಳನ್ನು ಮಹಾಶಿವರಾತ್ರಿಯ ಒಳಗೆ ಯಾರು ತಂದು ತನ್ನ ಮನೆಯಲ್ಲಿಟ್ಟು ಪೂಜಿಸುತ್ತಾರೋ ಅವರಿಗೆ ಶಿವನ ಅನುಗ್ರಹ ಲಭಿಸುತ್ತದೆ. ಇವುಗಳನ್ನು ಶಿವನ ಫೋಟೋದ ಮುಂದೆ ಇಟ್ಟು ಪೂಜಿಸುವುದರಿಂದ ಸಕಲ ಸೌಭಾಗ್ಯ ದೊರೆಯುತ್ತದೆ. ವಿಭೂತಿಯು ಕೂಡ ಶಿವನ ಸ್ವರೂಪ. ಇದನ್ನು ಮನೆಗೆ ತರುವುದರಿಂದ ಸಕಲ ಐಶ್ವರ್ಯಗಳು ಲಭಿಸುತ್ತವೆ. ಹಣದ ಕೊರತೆ ಬರುವುದಿಲ್ಲ. ಯಾವ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡಿಸುವುದಿಲ್ಲ. ಅದರಲ್ಲೂ ಪ್ರತ್ಯೇಕವಾಗಿ ಸೋಮವಾರದಂದು ವಿಭೂತಿಯನ್ನು ನಿಮ್ಮ ಹಣೆಗೆ ಇಡುವುದರಿಂದ ಶುಭ ಲಭಿಸುತ್ತದೆ. ಇವುಗಳಲ್ಲಿ ಯಾವುದಾದರೂ ಒಂದನ್ನು ತಂದು ಮನೆಯಲ್ಲಿ ಪೂಜಿಸುವುದರಿಂದ ಶಿವನ ಕೃಪೆಗೆ ಪಾತ್ರರಾಗುತ್ತೀರಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.